ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಬರುವಂಥ ಕಾರ್ಯಕ್ರಮ ಹಾಗೂ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ಕಾರ್ಯಕ್ರಮದ ಬಗ್ಗೆ ವಿವರವನ್ನು ಮಾನ್ಯ ಅಮರನಾಥ್ ಅವರು ಮತ್ತು ಈಗಾಗಲೇ ಅಶೋಕ್ ಬಗ್ಲಿ ಅವರು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಒನ್ ನೇಷನ್ ಒನ್ ಎಲೆಕ್ಷನ್ ಈ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ PDA ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿದ್ದಂಥ ಸ್ಯಾಕ್ ಸೆಂಟರ್ ಆಡಿಟೋರಿಯಂನಲ್ಲಿ 2:30 ಗಂಟೆಗೆ ಅವರು ಆ ಕಾರ್ಯಕ್ರಮವನ್ನು ಅಡ್ರೆಸ್ ಮಾಡಲಿಕ್ಕೆ ಅವ್ರು ಬರೋರಿದ್ದಾರೆ. 2 ಗಂಟೆಗೆ ಆ ಕಾರ್ಯಕ್ರಮಕ್ಕೆ ಅವ್ರು ಬರೋರಿದ್ದಾರೆ. ಆ ಕಾರ್ಯಕ್ರಮದ ಮುಖ್ಯ ಕೀನೋಟ್ ಅಡ್ರೆಸ್ ಭಾಷಣಕಾರರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಕೇಂದ್ರ ಸಚಿವರು, ಆನರಬಲ್ ಮಿನಿಸ್ಟರ್ ಫಾರ್ ಕನ್ಸ್ಯೂಮರ್ ಅಫೇರ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಹಾಗೂ ರಿನ್ಯೂವೇಬಲ್ ಎನರ್ಜಿ ಈ ಸಚಿವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಮಾನ್ಯ BY ವಿಜೇಂದ್ರ ಅವರು, ರಾಜ್ಯದ ನಮ್ಮ ಅಧ್ಯಕ್ಷರು, ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಾನು ಶಶಿಲ್ ನಮೋಶಿ ನಾನು ವಹಿಸ್ತಾ ಇದ್ದೀನಿ. ಇದು ಸಿಟಿಸನ್ ಫೋರಮ್ ಕಲಬುರಗಿ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಕಾರ್ಡಿನ ಒಂದು ಪ್ರತಿ ಕೂಡ ನಾನು ಈಗಾಗಲೇ ಕೊಟ್ಟಿದ್ದೇನೆ. ಎಲ್ಲ ಮಾಧ್ಯಮದವರಿಗೆ ನಾನು ಮತ್ತೆ ಆ ಕಾರ್ಡ್ ಕೂಡ ಕಳಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾದಂಥ ಮಾನ್ಯ ಶರಣಬಸಪ್ಪ M ಪಪ್ಪ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. SV ಪಸಾರ್ ಅವರು ಬಾರ್ ಅಸೋಸಿಯೇಷನದ ಅಧ್ಯಕ್ಷರು SV ಪಸಾರ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಜೊತೆಗೆ ಸಂತೋಷ್ ಲಂಗರ್ ಅವರು ಗಂಜ್ ಮರ್ಚೆಂಟ್ ಅಸೋಸಿಯೇಷನದ ಅಧ್ಯಕ್ಷರು, ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಜೊತೆಗೆ ಇನ್ನೊಬ್ಬರು ನಾನು ಹೆಸರು ಹಾಕಿದ್ದೆ, ಅದರ ಕೆಲವು ಕಾರಣಾಂತರಗಳಲ್ಲಿ ಊರಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಬದಲಾಗಿ ಅವರು ಒಬ್ಬರಿಬ್ಬರು ಹೆಸರು ಸೇರ್ಪಡೆ ಆಗುತ್ತೆ, ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಇದ್ರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಕಳೆದ ಬಾರಿ ಒಂದು ಸ್ವಲ್ಪ ಕೆಲವು ಕಾರಣಾಂತರಗಳಿಂದ ನಮ್ಮ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. SV ಪಸಾರ್, ಪ್ರೆಸಿಡೆಂಟ್ ಬಾರ್ ಅಸೋಸಿಯೇಷನ್ ಕಲಬುರಗಿ. ಶ್ರೀ ಸಂತೋಷ್ ಲಂಗಾ, ಪ್ರೆಸಿಡೆಂಟ್ ANSP. ನಾವು ಒನ್ ನೇಷನ್ ಅಂತ ಹೇಳಿದ ತಕ್ಷಣ ಕೆಲವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು, ನಮ್ಮ ಡಿಪಾರ್ಟ್ಮೆಂಟ್ ವಿಷಯ ರೆಫರ್ ಮಾಡಿ ಹೇಳಿದ್ರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಹೇಳಿ ನಿಮಗೆ ನೆನಪಿರಲಿ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ರೆಕಾರ್ಡ್ಸ್ ಆಫ್ ದಿ ಲೋಕಸಭಾ ಅಂಡ್ ರಾಜ್ಯಸಭಾ, ದಟ್ ಇಸ್ ಪಾರ್ಲಿಮೆಂಟ್. ಜನ ಅದನ್ನು ಓದಿ, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಹೆಂಗಾಗತ್ತೆ? ನಾವು ಹೇಳಿದ್ವಿ ಗುಲ್ಬರ್ಗಾದಿಂದ ಯಾರಾದರೂ ಮುಂಬೈಗೆ ಹೋಗಿ, ಗುಲ್ಬರ್ಗಾದಿಂದ ಯಾರಾದರೂ ಬೆಂಗಳೂರಿಗೆ ಹೋಗಿ ಅವನಿಗೆ ಕೆಲಸಕ್ಕೆ ಹೋಗ್ತಾನಂದ್ರೆ ಬೆಂಗಳೂರಿನಲ್ಲಿ ಅವನಿಗೆ ನಾವೇನು ಬಡವರಿಗೆ ಕೊಡ್ತಾ ಇದ್ದೀವಿ ಅಂತ ರೇಷನ್ ಆತನಿಗೆ ಸಿಕ್ಕು. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಬರೋದ, ಒನ್ ನೇಷನ್ ಒನ್ ಗ್ರಿಡ್ ಮಾಡಿದ್ವಿ, ಅದನ್ನು ಟೀಕೆ ಮಾಡಿ. ಒನ್ ನೇಷನ್ ಒನ್ ಗ್ರಿಡ್ನಿಂದ ಏನು ಪರಿಣಾಮ ಆಗಿದೆ? ಪವರ್ ಕಟ್ಟೋದು ನಾವು ಗುಲ್ಬರ್ಗಾದಲ್ಲೂ ಹಂಗಿತ್ತು, ಹೌದ್ರಿ ಸಂತೋಷ ಇತ್ತಿಲ್ಲ? ಗುಲ್ಬರ್ಗಾದಾಗ ಪವರ್ ಕಟ್ಟೋದು ನಾರ್ಮಲ್. ಯಾಕೆ? ವಿದ್ಯುತ್ ಎಲ್ಲೇ ಉತ್ಪಾದನೆ ಆಗ್ತಿತ್ತು, ಆದರೆ ವಿದ್ಯುತ್ ಬರಲಿಕ್ಕೂ ಆಗ್ತಿರಲಿಲ್ಲ. ವಿದ್ಯುತ್ ಉತ್ಪಾದನೆಯಲ್ಲೂ ಸಮಸ್ಯೆ ಇದೆ, ವಿದ್ಯುತ್ ಡಿಸ್ಟ್ರಿಬ್ಯೂಷನ್ದಲ್ಲೂ ಸಮಸ್ಯೆ ಇದೆ. ಪ್ರಧಾನಮಂತ್ರಿ ಹೇಳಿದ್ರು ಒನ್ ಗ್ರಿಡ್ ಒನ್ ನೇಷನ್. ಯಾತಕ್ಕೋಸ್ಕರ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್? ನಮೋಶ್ವರ ಹೇಳಿದಾಗ ಆ ಕಾಲದಲ್ಲಿ 50-60 ಸಾವಿರ ಕೋಟಿ ಖರ್ಚಾಗ್ತದೆ.
ಈಗ 1,30,40,000 ಒಂದು ಅಚ್ಚುಕನ 1 ಲಕ್ಷ ಕೋಟಿ ಖರ್ಚಾಗ್ತದೆ. ಸೊ ಹಾಗಾಗಿ ಹಣಕಾಸು ವಿಚಾರ ಒಂದೇನಾ? ಕ್ಯಾನ್ ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಲೋನ್ ಬಿ ದಿ ಬೇಸಿಸ್ ಫಾರ್ ಒನ್ ನೇಷನ್ ಒನ್ ಎಲೆಕ್ಷನ್? ಅದು ಒಂದೇ ಮಾನದಂಡ ಅಲ್ಲ. ಮಾಡ್ಕೋತೀನಿ. ಇವತ್ತು ನಾಳೆ ನಮ್ಮ ಮಾನ್ಯ ಇತ್ತಂತ ಮಲ್ಲಿಕಾರ್ಜುನ್ ಖರ್ಗೆ ಮೀಟ್ ಮಾಡಿ ನನ್ನ MLC ಮಾಡ್ಬೇಕಂತ ನಾನು ಇದ್ದೀನಿ. ಯಾಕಂದ್ರೆ ನಾನು ಸಾಕಷ್ಟು ಜನಪ್ರಿಯ ನಾಯಕ, ಸಾಕಷ್ಟು ಜನಪ್ರಿಯಿಂದ ನನಗೇನು ಜನರಿಗೆ ನಾವು ಇವತ್ತು ಇಡೀ ಸಮಾಜವೇ ಎಲ್ಲ ಸಮಸ್ತ ಕುಲ ಬಾಂಧವರಿಗೆ ನನ್ನ ಅಣ್ತಮ್ಮರನ್ನು ತಿಳ್ಕೊಂಡು, ಸೋದರನ್ನು ತಿಳ್ಕೊಂಡು, ನನ್ನ ತಾಯ್ತಂದನ್ನು ತಿಳ್ಕೊಂಡು, ನನ್ನ ಬಂಧುವನ್ನು ತಿಳ್ಕೊಂಡು ನಾನು ಸಮಸ್ತ ಜನಕ್ಕೆ ಸೇವೆ ಮಾಡ್ತೀನಿ. ಅದಕ್ಕೆ ನಾನು ಜನರ ಸಲುವಾಗಿ ಹುಟ್ಟು ಬಂದಿದ್ದು, ಜನರ ಸಲುವಾಗಿ ಸಾಯಿದು. ನನಗೆ ಯಾವುದೂ ಆಸೆ ಇಲ್ಲ. ಯಾಕಂದ್ರೆ ನಾವು ಮಕ್ಕಳು ಮರಿ ತಾಯಿ ತಂದೆ ನನಗೆ ಯಾರೂ ಇಲ್ಲ, ಅಣ್ತಮ್ಮರಿಲ್ಲ, ಅತ್ತಂಗಿರಿಲ್ಲ. ನಾವು ಇರೋದು ಗಂಡ ಹೆಂಡತಿ ಇಬ್ಬರೇ. ಅದಕ್ಕೆ ನನ್ನ ಮತದಾರ ದೇವರೇ ನನ್ನ ತಾಯಿ ತಂದೆ, ಮತದಾರ ದೇವರೇ ನನ್ನ ಅಣ್ತಮ್ಮರು, ಮತದಾರರೇ ನನ್ನ ತಾಯಿ ತಂದೆ. ಅವರೆಲ್ಲ ಸೇವೆ ಮಾಡೋ ಸಲುವಾಗಿ ನಾನು ಅಧಿಕಾರ ರಾಜಕೀಯದಲ್ಲಿ ಇದ್ದಿದ್ದು. ಅದಕ್ಕೆ ಜನರೇ ಅವರು ನನ್ನ ಪಾಲಿಗೆ ದೇವರು. ಅದಕ್ಕೆ ನಾನು ಜನರ ಸೇವೆ ಮಾಡೋ ಸಲ ಹುಟ್ಟಿದ್ದು, ಜನರ ಸಲುವಾಗಿ ಸಾಯ್ತು. ನಮ್ಮ ಮತ್ತೆ ಇದಕ್ಕೆ ಬಿಟ್ಟು ನನಗೆ ಯಾವುದೂ ಆಸೆ ಇಲ್ಲ. ಪ್ರಧಾನಮಂತ್ರಿಗಳ ಒಂದು ದೂರದರ್ಶಿತ್ವದ ಮೂಲಕ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಅಪೂರ್ವವಾದಂಥ ಸಾಧನೆಯನ್ನು ಮಾಡಿ ಭಾರತವನ್ನ ವಿಶ್ವಗುರು ಆಗಬೇಕು ಅಂತೇಳಿ ಸಂಕಲ್ಪವನ್ನು ತೊಟ್ಟು ಆ ದಿಕ್ಕಲ್ಲಿ ಭಾರತವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ದೇಶದ ದಶಕೋಟಿಗಿಂತ ಶತಕೋಟಿಯ ಒಂದು ಭರವಸೆಗಳನ್ನು ಈಡೇರಿಸುವಂತ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಸುಸ್ಥಿರವಾದಂತಹ ಒಂದು ಸುದೀರ್ಘವಾದಂಥ ದೃಷ್ಟಿಕೋನ ಬಲದಿಂದ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಆದ್ಯತೆಯನ್ನು ಕೊಟ್ಟು ಸ್ವಾವಲಂಬಿ ಮತ್ತೆ ಸಶಕ್ತ ಭಾರತದ ಒಂದು ಅಡಿಪಾಯವನ್ನು ಹಾಕಿಕೊಂಡು ಮೋದಿಜಿಯವರೊಂದು ಸಮರ್ಥ ನಾಯಕತ್ವದ ಒಂದು ಮಹಿಳೆಗಳನ್ನ ಸಾಧನೆಗಳೇನಿದೆ ಅದನ್ನ ಜನರ ಮಧ್ಯೆ ತೆಗೆದುಕೊಂಡು ಹೋಗಲಿಕ್ಕೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.